ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಇವತ್ತು ಕೂಡ ಭರ್ಜರಿ ಪ್ರಚಾರವನ್ನು ನಡೆಸಿದರು. ಭದ್ರಾವತಿ ತಾಲೂಕಿನ ಹೊಳೆಹೊನ್ನೂರಿನಲ್ಲಿ ಮಹಿಳಾ ಸಮಾವೇಶದಲ್ಲಿ ಇವತ್ತು ಭಾಗಿಯಾಗ್ತಾ ಇದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಭದ್ರಾವತಿ ತಾಲೂಕಿನ ಕೂಡ್ಲಿಗೆರೆಯಲ್ಲಿ ಮತ್ತೊಂದು ಮಹಿಳಾ ಸಮಾವೇಶದಲ್ಲಿ ಕೂಡ ಭಾಗಿಯಾಗ್ತಾ ಇದ್ದಾರೆ. ಇನ್ನು ಮಧ್ಯಾಹ್ನ 4 ಗಂಟೆಗೆ ತೀರ್ಥಹಳ್ಳಿಯಲ್ಲಿ ಬೂತ್ ಕಾರ್ಯಕರ್ತರ ಸಮಾವೇಶದಲ್ಲಿ ಬಿವೈ ರಾಘವೇಂದ್ರ ಭಾಗವಹಿಸ್ತಾ ಇದ್ದಾರೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಹಾಲು ಸಂಸದ ಬಿವೈ ರಾಘವೇಂದ್ರ ಅವರು ತಮ್ಮ ಬಿರುಸಿನ ಪ್ರಚಾರವನ್ನು ಇಂದು ಕೂಡ ಮುಂದುವರಿಸಿದ್ದಾರೆ. ಇಂದು ಜಿಲ್ಲೆ ಹಲವೆಡೆ ಪ್ರಚಾರ ಕೂಡ ನಡೆಸಿದ್ದಾರೆ. ಯಾವ ರೀತಿ ಪ್ರಚಾರ ಕಾರ್ಯ ಸಾಗ್ತಿದೆ ಅಂತ ಅವರಿಂದ ಕೇಳೋಣ. ಸರ್, ಇವತ್ತು ಯಾವ ರೀತಿ ಪ್ರಚಾರ ನಡೀತಾ ಇದೆ? ನಮ್ಮ ಶಿವಮೊಗ್ಗ ಜಿಲ್ಲೆ ಅತ್ಯಂತ ಸಂಘಟನೆಯ ಒಂದು ಚೌಕಟ್ಟಿನಲ್ಲಿ ಕಾರ್ಯಕರ್ತರಿಗೆ ಶಕ್ತಿ ತುಂಬುವಂಥ ಒಂದು ಕಾರ್ಯ ಇಲ್ಲಿ ನಡೀತಾ ಇದೆ. ಅಂತಹ ಸಂಘಟನೆ ಕಾರ್ಯಕರ್ತರ ಒಂದು ನೇತೃತ್ವದಲ್ಲಿ ತುಂಬ ಯಶಸ್ವಿಯಾಗಿ ವೆಲ್ ಪ್ಲಾನ್ಡ್ ಆಗಿ ಈ ಒಂದು ಚುನಾವಣೆಯೊಂದು ಪ್ರೋಸೆಸ್ಸನ್ನು ನಡೆಸುವಂಥ ಪ್ರಯತ್ನ ಆಗ್ತಾ ಇದೆ. ಮತ್ತು ಇಡೀ ರಾಜ್ಯಕ್ಕೆ ಪರಿಚಯ ಮಾಡಿಕೊಂಡಂಥ ನಮ್ಮ ನಾಯಕರುಗಳು, ಅದು ಕುಮಾರ್ ಬಂಗಾರಪ್ಪನವ್ರು ಇರ್ಬೋದು, ಸನ್ಮಾನಿಸಿದ ಹಾಲಪ್ಪನವ್ರು ಇರ್ಬೋದು, ಸನ್ಮಾನಿಸಿದ ಜ್ಞಾನೇಂದ್ರ ಅವರು ಇರ್ಬೋದು, ಶಿಕಾರಿಪುರ ಸ್ವತಃ ನಮ್ಮ ರಾಜ್ಯಾಧ್ಯಕ್ಷರಂಥ ವಿಜೇಂದ್ರ ಅವರ ಕ್ಷೇತ್ರ, ಮತ್ತು ವಿಶೇಷವಾಗಿ ನಮ್ಮ JDS ನಮಗೆ ಬೆಂಬಲ ಕೊಟ್ಟಿರೋದು ಕೂಡ ದೊಡ್ಡ ಒಂದು ಆನೆ ಬಲ ಬಂದಂಗೆ ಆಗಿದೆ. ಎಲ್ಲರ ಸಹಕಾರದಿಂದ ತುಂಬ ಯಶಸ್ವಿಯಾಗಿ ಈ ಚುನಾವಣೆ ಪ್ರಚಾರ ನಮ್ಮ ಕ್ಷೇತ್ರ ತುಂಬ ಚೆನ್ನಾಗಿ ನಡೀತಾ ಇದೆ. 100ಕ್ಕೆ 100 ಗೌರವಾನ್ವಿತ ಪ್ರಧಾನಮಂತ್ರಿಗಳೇ ಇಲ್ಲಿಗೆ ಆಗಮಿಸಿ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ಏನು ಪ್ರಾರ್ಥನೆಯನ್ನು ಮಾಡಿದ್ದಾರೆ, ಆ ಪ್ರಾರ್ಥನೆಗೆ ಗೌರವ ಸಿಗೋ ರೀತಿಯಲ್ಲಿ ಅಂತರದಲ್ಲಿ ಭಾರತೀಯ ಜನತಾ ಪಕ್ಷ ನಿಮ್ಮ ರಾಘಣ್ಣನನ್ನು ನಮ್ಮ ಕ್ಷೇತ್ರದ ಮತದಾರ ಬಂಧುಗಳು 100ಕ್ಕೆ 100 ಆಶೀರ್ವಾದನೆ ಮಾಡ್ತಾರೆ ಅಂತೇಳಿ ವಿಶ್ವಾಸನ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ಈಶ್ವರಪ್ಪ ಅವ್ರನ್ನ ಅಮಿತ್ ಶಾ ಕರೆಸಿದ್ರು, ಆದರೆ ಭೇಟಿ ಸಾಧ್ಯ ಆಗದೆ ವಾಪಸ್ ಆಗಿದ್ದಾರೆ. ಈಶ್ವರಪ್ಪ ಅವರು ಕೂಡ ಮೋದಿ ಫೋಟೋ ಇಟ್ಕೊಂಡೆ ಪ್ರಚಾರ ಮಾಡ್ತಿದ್ದಾರೆ. ಎಲ್ಲೋ ಒಂದು ಕಡೆ ಕಾರ್ಯಕರ್ತರಿಗೆ ಗೊಂದಲ ಆಗಲ್ವ? ನೋಡೋಣ ಸರ್, ಯಾಕೆ ಹೋಗಿದ್ರು, ಕರ್ಸ್ಕೊಂಡಿದ್ರಾ, ಯಾಕೆ ಮಾತಾಡಲಿಕ್ಕೆ ಯಾವುದು ಕೂಡ ನನಗೆ ಯಾವುದು ಗೊತ್ತಿಲ್ಲ. ನಾನು ಕೂಡ ಪತ್ರಿಕಾ ಮಾಧ್ಯಮದಲ್ಲಿ ನಾನು ನೋಡಿರೋದು, ನಾನು ಕೂಡ ತಿಳ್ಕೊತೀನಿ ಸರ್. ಮಧು ಬಂಗಾರಪ್ಪ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ತಮ್ಮ ವಿರುದ್ಧ. ಅಂದರೆ ರಾಘವೇಂದ್ರ ಅವರು ಸುಳ್ಳಿನ ಸರ್ದಾರ, ಜಿಲ್ಲೆಗೆ ಏನೇ ಅಭಿವೃದ್ಧಿ ಮಾಡಿಲ್ಲ, ಅವ್ರು ಶೂನ್ಯ ಸಾಧನೆ ಅಂತ. ಪಾಪ ಅವ್ರು 4 ಚುನಾವಣೆಯಲ್ಲಿ ಇದೇ ಭಾಷಣ ಮಾಡ್ಕೊತ ಬಂದರು. ಚುನಾವಣೆಯಲ್ಲಿ ಮತದಾರರು ಉತ್ತರ ಕೊಟ್ಟಿದ್ದಾರೆ. ಅದೇ ರೀತಿಯಂತ ಉತ್ತರ ಈ ಚುನಾವಣೆಯಲ್ಲಿ ಕೂಡ ಮತದಾರರು ಉತ್ತರ ಕೊಡ್ತಾರೆ. ಇದು ಸಂಸದ ಹಾಗೂ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಅವರ ಮಾತಾಗಿದೆ. ಈ ಬಾರಿಯೂ ಕೂಡ ಕ್ಷೇತ್ರದಲ್ಲಿ ಬಿಜೆಪಿ ಪರ್ವದ ಅಲೆ ಇದೆ. ಮೋದಿ ಅವರು ಈಗಾಗಲೇ ಪ್ರಚಾರ ಕಾರ್ಯ ಕೂಡ ಮಾಡಿದ್ದಾರೆ. ಗೆಲ್ಲುವ ವಿಶ್ವಾಸವಿದೆ ಅನ್ನೋ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗದಿಂದ ಕ್ಯಾಮ್ರಾಮನ್ ಸತೀಶ್ ಜೊತೆ ಶಶಿಧರ್ KV, ಪಬ್ಲಿಕ್ TV.